ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಹಾಗೂ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿಕೊಂಡು ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತಾಗಲಿ. ಅದರಂತೆ ನಡೆದು ಹಾಗೆ ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶ ಭಾಗ ಯಾವುದೆಂದರೆ, ದೀಕ್ಷಾಸ್ಥಾನದಲ್ಲಿ 2 ದೀಕ್ಷಾಸ್ಥಾನ, ಒಂದು ನೀರಿನ ದೀಕ್ಷಾಸ್ಥಾನ, ಇನ್ನೊಂದು ಪವಿತ್ರಾತ್ಮರ ದೀಕ್ಷಾಸ್ಥಾನ ಎಂಬುದಾಗಿ. ಈಗ ನೀರಿನ ದೀಕ್ಷಾಸ್ಥಾನದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಈಗ ಇವತ್ತಿನಿಂದ ಪವಿತ್ರಾತ್ಮರ ದೀಕ್ಷಾಸ್ಥಾನ ಭಾಗ 1, ಪವಿತ್ರಾತ್ಮರ ದೀಕ್ಷಾಸ್ಥಾನ ಭಾಗ 1. ಆದರೆ ಸ್ಥಾನಿಕ ಯೋಹನನು, ನಾನಂತೂ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ, ನನ್ನ ನಂತರ ಒಬ್ಬರು ಬರುತ್ತಾರೆ, ಅವರ ಕರಗಳನ್ನು ಬಿಚ್ಚಲು ನಾನು ಯೋಗ್ಯನಲ್ಲ, ಅವರು ನಿಮಗೆ ಪವಿತ್ರಾತ್ಮರಿಂದಲೂ ಅಗ್ನಿಯಿಂದಲೂ ದೀಕ್ಷಾಸ್ಥಾನವನ್ನು ಮಾಡಿಸುವನು ಎಂಬುದಾಗಿ ಒಂದು ವಚನವನ್ನು ಹೇಳಿದ್ದಾನೆ. ಮತ್ತಾಯ 3ನೇ ಅಧ್ಯಾಯದಲ್ಲಿ ಮತ್ತು ಲೂಕ 3ನೇ ಅಧ್ಯಾಯದಲ್ಲಿ. ಹಾಗೆ ಇವತ್ತು ಪವಿತ್ರಾತ್ಮರ ದೀಕ್ಷಾಸ್ಥಾನ ಭಾಗ 1ರಿಂದ ನಾವು ನೋಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಮತ್ತಾಯ 3ನೇ ಅಧ್ಯಾಯ 10ನೇ ವಚನ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ ಅಂದರೆ, ಈ ಮರ ಯಾರಪ್ಪ ಅಂದರೆ ನಾವು ಮನುಷ್ಯರು, ಅಂದರೆ ದೀಕ್ಷಾಸ್ಥಾನವನ್ನು ಪಡೆದುಕೊಳ್ಳದವರು ಎಲ್ಲ ಜನಾಂಗಗಳು ಮರಗಳೇ. ಆದರೆ ಇದು ವಿಶೇಷವಾಗಿ ದೇವರು ಕರೆಯಲ್ಪಟ್ಟವರಿಗೆ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಮರಗಳು ನಾವು. ಕೊಡಲಿ ಅಂದರೆ ಶಿಕ್ಷೆ, ಬೇರಂದರೆ ನಮ್ಮ ಜೀವಮಾನ. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕಲಾಗುವುದು. ಅಂದರೆ ದೀಕ್ಷಾಸ್ಥಾನ ಪಡೆಯೋದಕ್ಕಿಂತ ಮೊದಲು ನಾವು ದೇವರ ವಚನವನ್ನು ಕೇಳಿ ಆ ಪಾಪಗಳನ್ನು ಬಿಟ್ಟು ದೇವರೊಂದಿಗೆ ಜೀವಿಸಲು ಪ್ರಾರಂಭವಾದಾಗ, ಆಮೇಲೆ ನಾವು ಬದಲಾಗದಿದ್ದರೆ, ಪಾಪಗಳನ್ನು, ಪ್ರಾಪಂಚಿಕ ವಿಷಯಗಳನ್ನು ಬಿಡದಿದ್ದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 11ನೇ ವಚನಕ್ಕೆ ಹೋಗೋಣ. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ, ಆದರೆ ನನ್ನ ಹಿಂದೆ ಬರುವವನು ನನಗಿಂತಲೂ ಶಕ್ತನು, ಆತನ ಕೆರಗಳನ್ನು ಹೊರಲಿಕ್ಕೆ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಯಾರೆಂದರೆ, ಗಲಿಲೇ ನದಿಯ ತೀರದಲ್ಲಿ ಯೋರ್ದಾನ್ ಹೊಳೆಯ ಬದಿಯಲ್ಲಿ ಈ ಯಹೂದ್ಯರು ದೀಕ್ಷಾಸ್ಥಾನ ಮಾಡಿಸಲು ಬಂದಾಗ ಯಹೂದ್ಯರಿಗೆ ಈ ಸ್ಥಾನಿಕ ಯೋಹಾನನು ಹೇಳಿದಂಥ ಮಾತುಗಳು. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಅದಕ್ಕೆ ಮೊದಲು ಸುವಾರ್ತೆಯನ್ನು ಸಾರಿದ್ದಾನೆ. ಆದರೆ ನಿಮ್ಮ ಮನಸ್ಸು ದೇವರ ಕಡೆಗಿರಲಿ, ನಿಮ್ಮ ಪ್ರಾಪಂಚಿಕವಾದ ಹಿಂದಿನ ವಿಚಾರಗಳಿಗಾಗಿ ಅಶುದ್ಧವಾದಂಥ ಆ ಹೊಲಸು ಜೀವಿತಕ್ಕೆ ಬೇಡ ಎಂಬುದಕ್ಕಾಗಿ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ ಎಂಬುದಾಗಿ. ಆದರೆ ನನ್ನ ಹಿಂದೆ ಬರುವವರು ನನಗಿಂತ ಶಕ್ತನು, ಅಂದರೆ ಯೇಸು ಕ್ರಿಸ್ತನನ್ನು ಕುರಿತು ಇಲ್ಲಿ ಸ್ಥಾನಿಕ ಯೋಹಾನನು ಯಹೂದ್ಯರಿಗೆ ಹೇಳ್ತಾ ಇದ್ದಾನೆ. ನಾನು ದೀಕ್ಷಾಸ್ಥಾನವನ್ನು ಪಡೆದ ಮೇಲೆ ಯೇಸು ಕ್ರಿಸ್ತನ ಒಂದು ಸ್ಥಾನ ನಿಮ್ಮಲ್ಲಿಗೆ ಬರುತ್ತದೆ. ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ, ಅಂದರೆ ಸರ್ವ ಸೃಷ್ಟಿಕರ್ತನು, ಆತನು ಪರಿಶುದ್ಧನು ಎಂಬುದಾಗಿ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಅಂದರೆ ದೀಕ್ಷಾಸ್ಥಾನವನ್ನು ನಾವು ಪಡೆದುಕೊಂಡ ಮೇಲೆ ವಾಕ್ಯಕ್ಕೆ ಸರಿಯಾಗಿ ನಾವು ಜೀವಿಸಿದರೆ ದೇವರ ವರವು ನಮ್ಮಲ್ಲಿ ಬರುತ್ತದೆ ಮತ್ತು ನಮ್ಮನ್ನು ಆಶೀರ್ವದಿಸುತ್ತಾನೆ. ಅದುವೇ ಪವಿತ್ರಾತ್ಮರ ವರವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಂಕಿಯ ದೀಕ್ಷಾಸ್ಥಾನ ಅಂದರೆ 2 ಸ್ಥಾನ. ಈಗ ಉದಾಹರಣೆಗೆ ಬೆಂಕಿ ನಮಗೆ ಅಡುಗೆ ಮಾಡ್ತದೆ, ಸ್ನಾನಕ್ಕೆ ನೀರು ಕಾಯಿಸಬಹುದು, ಎಲ್ಲವನ್ನ ನಮಗೆ ಮಾಡ್ತದೆ. ಅದು ಕೂಡ ಅದೊಂದು ಬೆಂಕಿಯ ಉಪಕಾರ. ನಾವು ತಪ್ಪಿ ಹೋದ್ವು ಅಂದರೆ ಒಂದು ವೇಳೆ ಬೆಂಕಿಯನ್ನು ಮನೆಯನ್ನೇ ಸುಡಬಹುದು,
ಪಟ್ಟಣವನ್ನೇ ಸುಡಬಹುದು, ಸತ್ತ ಹೆಣವನ್ನು ಕೂಡ ಸುಡುತ್ತದೆ, ಎಂತೆಂಥ ಅರಣ್ಯವನ್ನು ಕೂಡ ನಾಶ ಮಾಡ್ತದೆ. ಅದೇ ರೀತಿ ಇದು ಬೆಂಕಿಯ ಒಂದು ದೀಕ್ಷಾಸ್ಥಾನ. ಅಂದರೆ ಏನಾಗಿದೆ ಅಂದರೆ, ನಾವು ಸರಿಯಾಗಿ ದೀಕ್ಷಾಸ್ಥಾನವನ್ನು ಪಡೆದುಕೊಂಡ ಮೇಲೆ ವಾಕ್ಯಕ್ಕನುಸಾರವಾಗಿ ನಡೆಯದ ಹೋದರೆ ನಮಗೆ ಶಿಕ್ಷೆಯು ಕೂಡ ಬರುತ್ತದೆ. ಅದುವೇ ಬೆಂಕಿಯ ದೀಕ್ಷಾಸ್ಥಾನ. ಪವಿತ್ರಾತ್ಮರ ದೀಕ್ಷಾಸ್ಥಾನ ಅಂದರೆ ದೇವರ ವರ. ನಾವು ಸರಿಯಾಗಿ ನಡೆದರೆ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನ ಪ್ರತಿಯೊಂದು ಪವಿತ್ರಾತ್ಮರ ವರವಾಗಿದೆ. 12ನೇ ವಚನಕ್ಕೆ ನಾವು ಹೋಗೋಣ. ಆತನು ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ಯಾರೋ ಸ್ಥಾನಿಕ ಯೋಹಾನ ಯಹೂದ್ಯರಿಗೆ. ಇದು ನಮ್ಮ ಜೀವಿತಕ್ಕೆ. ಆತನು ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆಂದರೆ ಮರವೇ ಆಗಿದೆ ಸೈತಾನ. ತನ್ನ ಯಾಕಂದರೆ ದೀಕ್ಷಾಸ್ಥಾನ ಪಡೆದ ಮೇಲೆ ನಾನಾ ಥರದ ಶೋಧನೆಗಳು ಬರಬಹುದು. ಇವರು ನಿಜವಾಗಿ ನನ್ನ ಮೇಲೆ ಮನಸ್ಸಿಡ್ತಾರಾ ಇಲ್ವೋ, ಅಥವಾ ಇವರ ಒಂದು ಲಾಭಕ್ಕಾಗಿ ಇವರು ನನ್ನ ಬಳಿಗೆ ಬಂದಿದ್ದಾರಾ, ಇವರ ಕಾರ್ಯಗಳು ನೆರವೇರುವುದಕ್ಕೆ ಬಂದಿದ್ದಾನೆಂಬುದಾಗಿ ಶೋಧನೆಗೆ ಒಳಪಡಿಸುವಂಥದ್ದು. ಒಂದು ಉದಾಹರಣೆಯನ್ನು ತಗೊಂಡ, ಫಸ್ಟು ಆದಾಮನನ್ನು ದೇವರು ಸೃಷ್ಟಿ ಮಾಡಿ ಆದಿಕಾಂಡ 2ನೇ ಅಧ್ಯಾಯ 15ರಿಂದ 17ರವರೆಗೆ ಓದುವಾಗ ಅವನನ್ನು ಏದೇನ್ ತೋಟದಲ್ಲಿ ಬಿಟ್ಟು ಎಲ್ಲ ಮರದ ಹಣ್ಣನ್ನು ತಿನ್ನಪ್ಪ, ಒಂದು ಮರದ ಹಣ್ಣನ್ನು ತಿಂದರೆ ನೀನು ಸತ್ತೇ ಸಾಯ್ತೀಯ ಅಂತ ಎಚ್ಚರಿಸಿದರು. ಆಮೇಲೆ ಅವರಿಗೆ ಹೆಂಡತಿಯನ್ನು ಕೊಟ್ಟರು ದೇವರು. ಆಮೇಲೆ ಅಲ್ಲಿಗೆ ಸೈತಾನನು ಬಂದ, ಶೋಧನೆಗೆ ಒಳಪಡಿಸಿದರು ದೇವರವನನ್ನು. ಆಗ ಸೈತಾನನು ಏನು ಮಾಡ್ದ, ಹೆಂಡತಿಯ ಮೂಲಕ ದೇವರ ಮಾತು ಸುಳ್ಳೆಂಬುದಾಗಿ ಹೆಂಡತಿಗೆ ಹೇಳಿ ಹೆಂಡತಿಯ ಮೂಲಕ ಆದಾಮನನ್ನು ಕೆಡಿಸಿದ. ಆವಾಗ ದೇವರು ಹೇಳಿದಂಥ ಮಾತು ಆದಾಮನಲ್ಲಿ ಎಚ್ಚರವಿದ್ದಿದ್ದರೆ ಈ ದೇವರಿಗೆ ವಿರುದ್ಧವಾದ ಮಾತು ಅವನು ಹೆಂಡತಿ ಆಡುವಾಗ ಆ ಹೆಂಡತಿಯ ಮಾತನ್ನು ಅವನು ಕೇಳ್ತಿರಲಿಲ್ಲ. ಬದಲಾಗಿ ಏನು ಮಾಡ್ದ, ದೇವರ ಮಾತನ್ನು ಮರೆತ ಹೆಂಡತಿಯ ಮಾತಿಗೆ ಹೆಂಡತಿಯು ಕೆಟ್ಟವಳಲ್ಲ, ಸೈತಾನನು ಹೆಂಡತಿಯ ಮೂಲಕ ಕೆಡಿಸುವಾಗ ಆ ಮಾತಿಗೆ ಆದಾಮನು ಬೆಲೆ ಕೊಟ್ಟ ಕಾರಣ ಏದೇನ್ ತೋಟದಿಂದ ಹೊರಬರಬೇಕಾಯಿತು. ಇದುವೇ ಆತನ ಕೈಯಲ್ಲಿ ಮರವಿದೆ, ಕಾಳನ್ನು ತೂರುವನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶೋಧನೆಗೊಳಪಡಿಸುವಂಥದ್ದು, ಶೋಧನೆ ಬರುವಂಥದ್ದು. ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ, ಅಂದರೆ ಕಣದಲ್ಲಿ ಗೋಧಿ ರಾಶಿರುವಾಗ ಅದರ ಧೂಳು ಜಲ್ಲು ಬೀಳಬೇಕಾಗಿ ರೈತ ಏನು ಮಾಡ್ತಾನೆ, ಅದನ್ನು ಒಂದು ತೂರ್ತಾನೆ. ತೂರಿದಾಗ ಗಟ್ಟಿ ಕಾಳು ಒಂದು ಸೈಡ್ ಹೋಗಿ ಗಟ್ಟಿಯಾಗಿ ನಿಲ್ತದೆ, ಧೂಳು ಆಮೇಲೆ ಹುಲ್ಲು ಕಲ್ಲು ಒಂದು ಸೈಡಿಗೆ ಬಂದು ಬೀಳುತ್ತವೆ. ಗೋಧಿಯನ್ನು ಕಣದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಕಣದಲ್ಲಿ ತುಂಬಿಕೊಂಡು, ಅಂದರೆ ಗಟ್ಟಿ ಕಾಳು, ಅದುವೇ ನಿಜವಾದ ಕಾಳು. ಅಂದರೆ ದೀಕ್ಷಾಸ್ಥಾನ ಪಡೆದ ಮೇಲೆ ಯಾವುದೇ ಕಷ್ಟ ಸಂಕಟ ದುಃಖಗಳು ಯಾರಿಂದ ವಿರೋಧ ಬಂದರೂ, ಸತ್ತರು ಸಾಯಲಿ, ಬದುಕಲಿ, ಜೈಲಿಗೆ ಹೋದರೂ ಹೋಗಲಿ, ಏನೇ ಆದರೂ ನಾನು ಯೇಸುವನ್ನೇ ಹಿಂಬಾಲಿಸ್ತಾನೆಂಬುದಾಗಿ ಭೂಲೋಕದಲ್ಲಿ ತನ್ನ ವಾಕ್ಯಕ್ಕೆ ವಿಧೇಯರಾಗಿ ಪರಿಶುದ್ಧರಾಗಿ ಭೂಲೋಕದಲ್ಲಿ ನಾವು ಪ್ರಾಣ ಬಿಡುವಂಥದ್ದೇ ಗೋಧಿಯನ್ನು ಕಣದಲ್ಲಿ ತುಂಬಿಕೊಂಡು, ಅಂದರೆ ಅಂಥ ಆತ್ಮವೇ ಪರಲೋಕಕ್ಕೆ ಹೋಗುವಂಥದ್ದು. ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು. ಕಡೆಗೆ ಹೊಟ್ಟು ಜಲ್ಲು ಧೂಳು ಯಾಕೆ ಬೇಕಾಗ್ತದೆ? ನಾವು ಕೂಡ ಈಗ ಬಂದು ಬೇಡಾದ ಕಸವನ್ನು ತಗೊಂಡೋಗಿ ಹಾಕಿ ಬೆಂಕಿ ಹಾಕಿ ಸುಟ್ಟು ಬಿಡ್ತೇವೆ. ಹಾಗೆ ಈ ಲೋಕದಲ್ಲಿ ಕೂಡ ದೀಕ್ಷಾಸ್ಥಾನವನ್ನು ಪಡೆದುಕೊಂಡ ಮೇಲೆ ದೇವರ ವಾಕ್ಯವನ್ನಕ್ಕಿಂತ ಮೊದಲು ಕೇಳಿ ಆಮೇಲೆ ಕೇಳುತ್ತಾ ದೇವರಿಗೆ ಈ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಈ ಭೂಲೋಕದಲ್ಲಿಯೂ ನಮಗೆ ಶಾಂತಿ ಸಮಾಧಾನ ಇರುವುದಿಲ್ಲ. ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ನೇರವಾಗಿ ದೇವರು ನಮ್ಮನ್ನು ನರಕಕ್ಕೆ, ಅಂದರೆ ಪಾತಾಳಕ್ಕೆ ಕಳುಹಿಸಿ ಬಿಡುವನಾಗಿದ್ದಾನೆ. ಇದುವೇ ಪವಿತ್ರಾತ್ಮರ ದೀಕ್ಷಾಸ್ಥಾನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದೆ ಅದರಲ್ಲಿ ಮತ್ತಾಯ 3:16ನೇ ವಚನಕ್ಕೆ ಹೋಗೋಣ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಯಾರು? ಯೇಸುಸ್ವಾಮಿ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಅವರು ದೇವರಾಗಿದ್ದರು. ದೀಕ್ಷಾಸ್ಥಾನ ಮನುಷ್ಯರಾಗಿದ್ದಾಗ ಸ್ಥಾನಿಕ ಯೋಹನು ತಂದೆಯಾದ ದೇವರಿಂದ ಸ್ಥಾನ ಕೊಡಿಸಲು ಆಯ್ಕೆಯಾಗಿದ್ದನು. ಅವನ ಮೂಲಕ ದೀಕ್ಷಾಸ್ಥಾನವನ್ನು ಪಡಿಸಿಕೊಂಡಾಗ ಪವಿತ್ರಾತ್ಮರು ವರವು ಪಾರಿವಾಳ
ರೂಪದಲ್ಲಿ ಬಂದು ನೆಲೆಸುವುದನ್ನು ಯೇಸುಸ್ವಾಮಿ ಸ್ವತಃ ನೋಡಿದರು. ಇದು ನಮ್ಮ ಜೀವಿತಕ್ಕೂ ಕೂಡ ದೇವರು ನಮ್ಮನ್ನು ಕರೆದಿರುವುದಾದರೆ ನಾವು ದೇವರ ವಾಕ್ಯಕ್ಕೆ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಶುದ್ಧ ಮಾಡಿ ದೇವರಿಗೆ ಒಪ್ಪಿಸಿ ಕೊಟ್ಟು ಇಡೀ ನಮ್ಮ ಶರೀರವನ್ನೇ ನಾವು ದೀಕ್ಷಾಸ್ಥಾನವನ್ನು ನಾವು ಮಾಡಿಸಿಕೊಳ್ಳುವುದಾದ ದೃಢವಾದ ಒಂದು ವಿಶ್ವಾಸದಿಂದ ಖಂಡಿತವಾಗಿ ಇವತ್ತು ನಾವು ದೀಕ್ಷಾಸ್ಥಾನ ಪಡೆದು ನೀರಿನಿಂದ ಮೇಲಕ್ಕೆ ಬರುವಾಗ ಪವಿತ್ರಾತ್ಮರ ವರವು ನಮಗೆ ಬರುವುದರಲ್ಲಿ ಸಂಶಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ದೇವರಿಂದ ಆಯ್ಕೆಯಾಗಿರಬೇಕು. ನಮ್ಮನ್ನು ನಾವೇ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡವರಾಗಿರಬೇಕು. ಏನೇ ಆದರೂ ಏನೇ ಹೋದರೂ ನಾನಿನ್ನು ದೇವರಿಗಾಗಿ ಜೀವಿಸ್ತೇನೆ. ದೇವರ ವಾಕ್ಯದ ಪರವಾಗಿ ಸಾಕ್ಷಿಯಾಗಿಯೂ ಬೋಧಕನಾಗಿಯೂ ಈ ಲೋಕದ ನನಗೆ ಐಶ್ವರ್ಯವಂತತನ ನನಗೆ ಬೇಡ. ನನ್ನ ಜೀವನಕ್ಕೆ ಹೊಟ್ಟೆಗೆ ಬಟ್ಟೆಗೆ ಇದ್ದರೆ ನನಗೆ ಸಾಕು. ಎಲ್ಲವನ್ನು ದೇವರೇ ನಡೆಸ್ತಾನೆ. ಇನ್ನು ನಾನು ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಾನು ಜೀವಿಸ್ತೇನೆ ಎಂಬುದಾಗಿ ಮನಸ್ಸು ಮಾಡಿ ದೇವರಿಗೆ ನಮ್ಮ ಮನಸ್ಸು ಹೃದಯ ಮೆಚ್ಚುಗೆಯಾಗಿ ದೀಕ್ಷಾಸ್ಥಾನ ಪಡೆದುಕೊಳ್ಳುವುದಾದರೆ ಈಗಾಗಲೇ ಯೇಸುಸ್ವಾಮಿಗಾದಾಗೆ ನಮಗೂ ಕೂಡ ಪವಿತ್ರಾತ್ಮರ ವರ ಆಗುವುದರಲ್ಲಿ ಸಂಶಯವೇ ಇಲ್ಲ. ಇದುವೇ ಪವಿತ್ರಾತ್ಮನ ದೀಕ್ಷಾಸ್ಥಾನವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಮುಂದಿನ ವಚನಕ್ಕೆ ಹೋಗೋಣ. ಲೂಕ 3:21. ಲೂಕ 3:21. ಜನರೆಲ್ಲ ದೀಕ್ಷಾಸ್ಥಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರಲಿ ಆಕಾಶವು ತೆರೆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜನರು ಕೂಡ ದೀಕ್ಷಾಸ್ಥಾನ ಮಾಡಿಸಿಕೊಳ್ತಾ ಇದ್ದಾಗ ದೇವರು ಕೂಡ ಮನುಷ್ಯನ ಅವತಾರ ಎತ್ತಿ ಬಂದು ಅದೇ ಜನರ ಜೊತೆಯಲ್ಲಿ ಯೇಸುಸ್ವಾಮಿ ಕೂಡ ದೀಕ್ಷಾಸ್ಥಾನವನ್ನು ಮಾಡಿಸಿಕೊಂಡರು. ಆದರೆ ಅವರಿಗೆ ದೀಕ್ಷಾಸ್ಥಾನ ಅಗತ್ಯವಿರಲಿಲ್ಲ. ಮನುಷ್ಯನಾಗಿ ಬಂದಾಗ ಇಡೀ ಲೋಕದ ಪಾಪಗಳನ್ನು ಹೊತ್ತುಕೊಂಡರು. ಅದಕ್ಕೆ ಅವರು ದೀಕ್ಷಾಸ್ಥಾನವನ್ನು ಪಡೆದು ಪಾಪವನ್ನು ತೊಳೆದುಕೊಂಡರು. ಹಾಗೆ ಇವತ್ತು ನಾವು ಕೂಡ ಹುಟ್ಟಿದಂದಿನಿಂದಲೇ ಕೀರ್ತನೆಯಲ್ಲಿ ನಾವು ಓದುತ್ತೇವೆ, ತಾಯಿ ಗರ್ಭದಿಂದಲೇ ನಾನು ದ್ರೋಹಿ ಎಂಬುದಾಗಿ ದಾವೀದ ಅರಸರು ಹೇಳಿದಾಗೆ ನಾವು ದ್ರೋಹಿಗಳಾಗಿದ್ದೇವೆ. ದೇವರು ನಮ್ಮನ್ನು ಕರೆದ ಮೇಲೆ ಹಿಂದಿನ ಪಾಪವನ್ನು ತೊಳೆದುಕೊಳ್ಳುವುದೇ ಜನರು ದೀಕ್ಷಾಸ್ಥಾನ ಮಾಡಿಸಿಕೊಳ್ಳುವುದು. ಹಾಗೆ ಅವರು ಆತ್ಮಸ್ವರೂಪನಾದ ಸರ್ವ ಸೃಷ್ಟಿಕರ್ತನಾದ ದೇವರಾದರೂ ಕೂಡ ಮನುಷ್ಯ ರೂಪದಲ್ಲಿ ಬಂದಾಗ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳಲೇಬೇಕು ದೇವರೊಂದಿಗೆ ನಾವು ಜೀವಿಸುವುದಾದರೆ ಎಂಬುದಾಗಿ. ಹಾಗೆ ದೀಕ್ಷಾಸ್ಥಾನ ಮಾಡಿಸಿಕೊಂಡ ಮೇಲೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುತ್ತದೆ. ಹಾಗೆ ಯೇಸುಸ್ವಾಮಿ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಏನಾಯಿತು? ಆಕಾಶವು ತೆರೆಯಿತು. ಪರಲೋಕದಲ್ಲಿರುವ ತಂದೆಯಾದ ದೇವರು ದೂತರು ಅವರನ್ನು ನೋಡಿದರು. ಇವರು ಪರಲೋಕವನ್ನು ಕಂಡರು. ಹಾಗೆ ನಾವು ಕೂಡ ದೀಕ್ಷಾಸ್ಥಾನ ಮಾಡಿದ ತಕ್ಷಣವೇ ಸುಮ್ಮನೆ ಇರುವುದಲ್ಲ, ಪ್ರಾರ್ಥನೆ ಮಾಡಬೇಕು, ತಪ್ಪುಗಳನ್ನು ಮತ್ತು ಕ್ಷಮಿಸಬೇಕು. ಮುಂದಿನ ಜೀವಿತಕ್ಕಾಗಿ ದೇವರಲ್ಲಿ ನಾವು ಬೇಡಿಕೊಳ್ಳಬೇಕಾಗಿದೆ. ಇದುವೇ ಪವಿತ್ರಾತ್ಮರ ದೀಕ್ಷಾಸ್ಥಾನ. ಆವಾಗ ನಮ್ಮಲ್ಲಿ ಖಂಡಿತವಾಗಿ ಪವಿತ್ರಾತ್ಮರು ನಮ್ಮನ್ನು ಏನು ಮಾಡ್ತಾರೆ? ಆಕಾಶವು ತೆರೆಯುತ್ತದೆ. ಇದು ನಮಗೆ ಕಾಣುವುದಿಲ್ಲ. ಆಕಾಶದಲ್ಲಿ ಬಹಳ ಸಂತೋಷವಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಇದುವೇ ಪವಿತ್ರಾತ್ಮರ ದೀಕ್ಷಾಸ್ಥಾನ ಪಡೆದಾಗ ದೇವರ ವರ ನಮಗೆ ಪವಿತ್ರಾತ್ಮರಲ್ಲಿ ದೀಕ್ಷಾಸ್ಥಾನವಾಗುವಂಥದ್ದು. ಹಾಗೂ ಬೆಂಕಿಯ ದೀಕ್ಷಾಸ್ಥಾನ ಅಂದರೆ ಅದು ಪರಿಶುದ್ಧತೆಯನ್ನು ಕೂಡ ಸೂಚಿಸುತ್ತದೆ. ತಪ್ಪಿ ಹೋದರೆ ಶಿಕ್ಷೆಯನ್ನು ಕೂಡ ಸೂಚಿಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ಯೋಹಾನ 3:16-18. ಯೋಹಾನ 3:16-18. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನು ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತನ್ನ ಒಬ್ಬನಾದ ಮಗನನ್ನು ಅಂದರೆ ತಂದೆಯಾದ ದೇವರು ತನ್ನ ಬಲಗಡೆಯ ಒಂದು ಪಾರ್ಶ್ವವನ್ನು ದೇವರ ಮಗನ ರೂಪದಲ್ಲಿ ಭೂಲೋಕಕ್ಕೆ ಕಳಿಸಿಕೊಟ್ಟು ಆದಾಮನ ಕಾಲದಿಂದ ಅವರು ಶಿಲುಬೆ ಮೇಲೆ ರಕ್ತವನ್ನು ಸುರಿಸುವುದರಲ್ಲಿವರೆಗೆ ಮಾಡಿದಂಥ ಪಾಪಗಳಿಗಾಗಿ ಮನುಷ್ಯನ ರೂಪದಲ್ಲಿ ಕಳಿಸಿ ರಕ್ತವನ್ನು ಸುರಿಸಿ ಆ ಪಾಪವನ್ನು ಹೋಗಲಾಡಿಸಿದರು. ಕಾರಣ ಒಬ್ಬರಿಗಾಗಿ ಅಲ್ಲ, ಬರೀ ಯಹೂದ್ಯರಿಗಾಗಿ ಅಲ್ಲ, ಇಸ್ರೇಲರಿಗಾಗಿ ಅಲ್ಲ, ಬರೀ ಕ್ರೈಸ್ತರಿಗಾಗಿ ಅಲ್ಲ, ಪ್ರತಿಯೊಬ್ಬರು ಯಾರು ನಾಶವಾಗಬಾರ್ದು, ಎಲ್ಲರೂ ನನ್ನ ಬಳಿಗೆ ಬಂದು ಅವರು ಪರಲೋಕ ಸೇರಬೇಕು ಎಂಬುದಾಗಿ ಒಂದೇ ಒಂದು ಪ್ರೀತಿಯಿಂದ ಅವರ ಬಳಗಡೆ ಆತ್ಮವನ್ನು ಮನುಷ್ಯನ ರೂಪದಲ್ಲಿ ಭೂಲೋಕಕ್ಕೆ ಕಳಿಸಿಕೊಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 17ನೇ ವಚನ. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೆಂಬ
ಮಾಡ್ತಾನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಅಲ್ಲ. ಒಂದು ವೇಳೆ ತೀರ್ಪು ಮಾಡೋದು ಎಲ್ಲರನ್ನ ನಾಶ ಮಾಡಬೇಕು ಅಂತೇಳಿ ಜನಗಳು ಮಾಡಿದ ತಪ್ಪಿಗಾಗಿ ದೇವರಿಗಂತ ಸಿಟ್ಟಿದ್ದಿದ್ರೆ ಖಂಡಿತವಾಗಿ ದೇವರು ಯೇಸು ಕ್ರಿಸ್ತನನ್ನು ಭೂಲೋಕಕ್ಕೆ ಕಳಿಸಿಕೊಡ್ತಿರಲಿಲ್ಲ. ಕಾರಣ ಪ್ರೀತಿಯಿಂದ ರಕ್ತ ಸುರಿಸಿಯ ಪಾಪಗಳನ್ನು ಪರಿಹರಿಸುವುದಕ್ಕಾಗಿಯೇ ದೇವರು ಪ್ರೀತಿಯಲ್ಲಿ ಕಳಿಸಿಕೊಟ್ಟರು. ತೀರ್ಪು ಮಾಡುವುದಾಗಿದ್ದರೆ ಅವತ್ತೇ ನಾಶವಾಗಬೇಕಿತ್ತು. ಆದರೆ ಈಗ ದೇವರ ಮಾತನ್ನು, ಯೇಸು ಕ್ರಿಸ್ತರ ಮಾತನ್ನು, ತಂದೆ ಮಗ ಪರಿಶುದ್ಧಾತ್ಮರ ಮಾತನ್ನು ಕೇಳದೆ ಹೋದರೆ ನಮಗೆ ತೀರ್ಪಾಗುವಂಥದ್ದು. 18ನೇ ವಚನ, ಆದರೆ ನಂಬದವರಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದುದರಿಂದ ಆಗಲೇ ತೀರ್ಪಾಗಿ ಹೋಯಿತು. ದೇವರು ನಮ್ಮನ್ನು ಕರೆದ ಮೇಲೆ, ದೇವರನ್ನು ಪ್ರೀತಿ ನಮ್ಮನ್ನು ಕರೆದ ಮೇಲೆ, ದೇವರಿಂದ ಆರಿಸಲ್ಪಟ್ಟ ಸಾಕ್ಷಿಯವರು ನಮಗೆ ಬೋಧನೆ ಮಾಡಿದ ಮೇಲೆ ಅದನ್ನು ನಂಬದೆ ಹೋದರೆ ಅಥವಾ ದೀಕ್ಷಾಸ್ಥಾನ ಪಡೆದುಕೊಂಡು ಆಮೇಲೆಯೂ ನಾವು ನಂಬದೆ ಹೋದರೆ ನರಕವೆಂಬ ತೀರ್ಪಾಯಿತು. ಅಂಥವರಿಗೆ ಈ ಭೂಲೋಕದಲ್ಲಿ ಕೂಡ ಬಹಳ ಕಷ್ಟ, ಸಂಕಟ, ದುಃಖಗಳು ಎದುರಾಗ್ತಲೇ ಇರುತ್ತವೆ. ನ್ಯಾಯ ತೀರ್ಪಿನ ದಿವಸ ನರಕವೇ ಎಂಬ ತೀರ್ಪಾಗಿ ಹೋಗುತ್ತದೆ. ಅಲ್ಲಿ ಪವಿತ್ರಾತ್ಮರ ವರ ಬರುವುದಿಲ್ಲ. ಯೇಸು ತಂದೆಯಾದ ದೇವರು ಮತ್ತು ಮಗನಾದ ದೇವರ ಮಾತನ್ನು ಕೇಳಿದರೆ ಮಾತ್ರ ಪವಿತ್ರಾತ್ಮರ ವರ ನಮಗೆ ಬರುತ್ತದೆ. ನಮ್ಮನ್ನು ಶುದ್ಧೀಕರಿಸ್ತಾರೆ, ಆಶೀರ್ವಾದ ಮಾಡ್ತಾರೆ, ದೇವರ ಪ್ರೀತಿಯನುಸಾರವಾಗಿ ನಮಗೆ ವರವನ್ನು ಕೊಡುವವರಾಗಿದ್ದಾರೆ. ಈಗ 36ನೇ ವಚನ, ಯೋಹಾನ 3:36, ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾಗದವರು ಜೀವವನ್ನು ಕಾಣುವುದೇ ಇಲ್ಲ, ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ಯೇಸು ಕ್ರಿಸ್ತರ ಮಾತನ್ನು ಈ ಲೋಕದಲ್ಲಿ ಅವರು ನಂಬಿ ದೀಕ್ಷಾಸ್ಥಾನ ಪಡೆದ ಮೇಲೆ ಯಾರು ನಂಬಿ ಅದರಂತೆ ನಡೆಯುತ್ತಾರೋ ಅವರಿಗೆ ಮಾತ್ರ ನಿತ್ಯ ಜೀವ. ಈ ಭೂಲೋಕದಲ್ಲಿ ಸಾಯ್ತಾರೆ, ಆದರೂ ನ್ಯಾಯ ತೀರ್ಪಿನ ದಿವಸ ಪುನರುತ್ಥಾನಗೊಳಿಸುತ್ತಾರೆ. ನಿತ್ಯ ಜೀವ ಅಂದರೆ ಪರಲೋಕವನ್ನು ಸೂಚಿಸ್ತಾರೆ. ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ. ಯೇಸು ಕ್ರಿಸ್ತರ ಮಾತಿಗೆ ಒಳಗಾಗದೇ ಇದ್ದರೆ ಖಂಡಿತವಾಗಿಯೂ ಜೀವ ಕಾಣುವುದಿಲ್ಲ, ಪರಲೋಕ ಸೇರುವುದಿಲ್ಲ. ಅದು ಯಾರೇ ಆಗಿರಲಿ, ಮನುಷ್ಯ ಜನ್ಮದವನು ಸೇರುವುದೇ ಇಲ್ಲ. ಸುಮ್ಮನೆ ಸುಳ್ಳು ಹೇಳ್ಬೋದು, ನಮ್ಮ ಸಭೆ ಎತ್ತಲ್ಪಡ್ತದೆ, ನಾವು ಪರಲೋಕಕ್ಕೆ ಹೋಗ್ತೀವಿ, ಅಲ್ಲಿ ಚಿನ್ನದ ಬೀದಿ ಇದೆ, ಚಿನ್ನದ ಬೀದಿಯಲ್ಲಿ ನಾವು ನಡೀತೇವೆ. ನಿಜವಾಗಿ ಪರಲೋಕದಲ್ಲಿ ಬಂಗಾರ ಇದೆಯೋ, ಚಿನ್ನ ಇದೆಯೋ? ಇದೆಲ್ಲ ಸುಳ್ಳು ನನ್ನ ಸಹೋದರ ಸಹೋದರಿಯರೇ. ಅಂದರೆ ಪರಲೋಕದ ಜೀವ ಯಾರೇ ಆದರೂ ಅಲ್ಲಿ ತಲುಪಲು ಸಾಧ್ಯವೇ ಇಲ್ಲ. ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ದೀಕ್ಷಾಸ್ಥಾನ ಪಡೆದುಕೊಂಡ ಮೇಲೆ ಸಂಪೂರ್ಣ ದೇವರನ್ನು ಮೊದಲು ಅರಿತುಕೊಂಡು ದೀಕ್ಷಾಸ್ಥಾನ ಪಡೆದ ಮೇಲೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆದರೆ ಅಂಥವರು ಯಾರೇ ಆಗಿರಲಿ, ಎಷ್ಟೇ ದೊಡ್ಡವನಾಗಲಿ, ಇಂಥ ಕನಿಷ್ಠನೇ ಆಗಲಿ, ಅಂಥವರಿಗೆ ನರಕವೆಂಬ ತೀರ್ಪು ಆಗಿ ಹೋಯಿತು. ಅಂಥವರ ಮೇಲೆ ದೇವರ ಕೋಪ ಎರಗುತ್ತದೆ. ಇದಕ್ಕೆ ಸಾಕ್ಷಿಯಾದ ಯಾಕೋಬನೊಂದು ಮಾತನ್ನು ಹೇಳ್ತಾನೆ. ಯಾಕೋಬನ ಪುಸ್ತಕದಲ್ಲಿ ಓದಬಹುದು, ಎಲ್ಲ ಆಜ್ಞೆಗಳಿಗೆ ನೀನು ವಿಧೇಯನಾಗಿ ಒಂದು ಆಜ್ಞೆಗೆ ಆಗದಿದ್ದರೆ ಖಂಡಿತವಾಗಿ ನೀನು ಪರಲೋಕವನ್ನು ಕಾಣುವುದಿಲ್ಲ ಎಂಬುದಾಗಿ ದೇವರು ನಮಗೆ ಸ್ತೋತ್ರವಾಗಲಿ. ಇದರ ಬಗ್ಗೆ ಬಹಳ ಎಚ್ಚರಬೇಕು. ಆದ್ದರಿಂದ ದೇವರು ನಮಗೆ ದರ್ಶನವನ್ನು ಕೊಟ್ಟು ನಮ್ಮನ್ನು ಕರೆದು ನಡೆಸ್ತಾ ಇದ್ದಾನೆ ಅಂತೇಳಿ ಗೊತ್ತಾಗಿ ಅನೇಕ ಅದ್ಭುತ ಕಾರ್ಯಗಳನ್ನು ನಾವು ಅನುಭವಕ್ಕೆ ತಂದುಕೊಂಡು ದೀಕ್ಷಾಸ್ಥಾನವನ್ನು ಪಡೆದು ದೇವರ ಮಾತಿಗೆ ನಾವು ಬೆಲೆ ಕೊಡದೆ ಹೋದರೆ ಪವಿತ್ರಾತ್ಮರ ವರ ನಮ್ಮಲ್ಲಿ ಬರುವುದಿಲ್ಲ. ಬದಲಾಗಿ ಬೆಂಕಿಯ ದೀಕ್ಷಾಸ್ಥಾನದಲ್ಲಿ ಬಹಳ ಶಿಕ್ಷೆಯನ್ನು ನಾವು ಅನುಭವಿಸಬೇಕಾಗ್ತದೆ. ಒಳ್ಳೆಯದು ಇದೆ, ಕೆಟ್ಟದು ಇದೆ. ಇದುವೇ ಪವಿತ್ರಾತ್ಮರ ದೀಕ್ಷಾಸ್ಥಾನ ಮತ್ತು ಬೆಂಕಿಯ ದೀಕ್ಷಾಸ್ಥಾನ. ಇದೇ ಭಾಗ ನಾಳೆಗೂ ಮುಂದುವರಿಯುವುದು. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪವಿತ್ರಾತ್ಮರ ದೀಕ್ಷಾಸ್ಥಾನದ ಬಗ್ಗೆ 1ನೇ ಭಾಗವನ್ನು ನನ್ನ ಸಹೋದರಿಯರಿಗೆ ಚೆನ್ನಾಗಿ ಅರ್ಥಪೂರ್ಣವಾಗಿ ತಿಳಿಸಲು ನೀವು ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿ ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಪವಿತ್ರಾತ್ಮರ ದೀಕ್ಷಾಸ್ಥಾನವನ್ನು ಪಡೆದುಕೊಳ್ಳುವಂತಾಗಲಿ. ನೀವು ಅವರಲ್ಲಿ ಕಾರ್ಯವನ್ನು ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.